ಹೇ ಎವ್ರಿವನ್, ಎಗ್ ಪಪ್ಸ್ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಮನೇಲಿ ಒಂದ್ಸಲ ಮಾಡ್ಕೊಂಡು ನೋಡಿ, ಖಂಡಿತ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಅಷ್ಟು ಸೂಪರಾಗಿರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲಿ ನಾನು ಒಂದು 1/4 kg ಅಷ್ಟು ಮೈದಾ ತೊಗೊಂಡು ಅದಕ್ಕೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದು ಯಾವ ಥರ ಆಗಬೇಕು ಅಂದರೆ ಬ್ರೆಡ್ ಕ್ರಮ್ಸ್ ಥರ ಆಗಬೇಕು. ಇದು ವೆರಿ ಇಂಪಾರ್ಟೆಂಟ್ ಸ್ಟೆಪ್, ಯಾಕಂದರೆ ಇದರಿಂದನೇ ನಿಮ್ಮ ಎಗ್ ಪಫ್ಸ್ ಕ್ರಿಸ್ಪಿಯಾಗಿ ಬರೋದು. ಈ ಸ್ಟೆಪ್ಪನ್ನು ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ, ಈ ಥರ ಎಣ್ಣೆ ಹಾಕಿದಾಗ ಉಂಡೆ ಕಟ್ಟೋಕ್ಕಾಗಬೇಕು. ಇಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಬಿಟ್ಟು ಒಂದು ಹಿಟ್ಟು ತಯಾರಿಸ್ಕೊಳ್ಬೇಕು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಬೇಕಾಗತ್ತೆ. ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೊಳ್ಬೇಕಾಗತ್ತೆ. ಒಂದೇ ಸಲ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಚಪಾತಿ ಹಿಟ್ಟಿನ ಥರ ಒಂದು ಹಿಟ್ಟನ್ನು ಕಲಿಸ್ಕೊಳ್ಳಿ. ನೋಡಿ, ಇದು ಇವಾಗ ಆಗಿದೆ. ಇದನ್ನು ಮುಚ್ಚಿಬಿಟ್ಟು 1 ಅವರ್ ಹಾಗೆ ಇಡೋಣ. ಇವಾಗ 1 ಗಂಟೆ ಆಗಿದೆ. ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ. ಆಮೇಲೆ ಇದನ್ನು ಸ್ವಲ್ಪ ತೆಳ್ಳಗೆ ಲಟ್ಸ್ಕೊಳ್ಳಿ. ತುಂಬ ದಪ್ಪನೂ ಅಲ್ಲ, ತೀರಾ ತೆಳ್ಳಗೂ ಅಲ್ಲ. ಚಪಾತಿ ಮಾಡ್ತಿರಲ್ವ ನೀವು, ಅದಕ್ಕಿಂತ ಚೂರು ದಪ್ಪ ಲಟ್ಸ್ಕೊಳ್ಬೇಕಾಗತ್ತೆ. ನಾನು ಲಟ್ಸ್ಕೊಳ್ತಾ ಇದ್ದೀನಿ. ಇವಾಗ ಇದು ಲಟ್ಸಾಗಿದೆ. ಇಲ್ಲಿ ಇವಾಗ ನಾನು ಪಫ್ ಡಾಲ್ಡಾ ತೊಗೊಂಡಿದ್ದೀನಿ. ಇದು ಬೇಕ್ರಿಗಳಲ್ಲಿ ಕೇಳಿದ್ರೆ ಕೊಡ್ತಾರೆ ಅವರು. ಇಲ್ಲದೇ ಇದ್ದರೆ ಆನ್ಲೈನ್ ಕೂಡ ಪರ್ಚೇಸ್ ಮಾಡ್ಬೋದು. ಆನ್ಲೈನ್ ಕೂಡ ಸಿಗುತ್ತೆ. ಇದು ಹತ್ತಿರದಲ್ಲಿ ಯಾವುದಾದ್ರು ಬೇಕ್ರಿ ಇದ್ದರೆ ಅವ್ರ ಹತ್ರ ಕೇಳಿ ಪಫ್ ಡಾಲ್ಡಾ ಕೊಡಿ ಅಂತ ಕೊಡ್ತಾರೆ ಅವರು. ಇದನ್ನು ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಬೇಕ್ರಿಗಳಲ್ಲಿ ಇದನ್ನು 3 ಸಲನೂ ಸ್ಪ್ರೆಡ್ ಮಾಡ್ಕೊಳ್ತಾರೆ. ನಾನಿಲ್ಲಿ ಒಂದೇ ಸಲ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡ್ಕೊಂಡಾಗಿದೆ. ಇವಾಗ ಇದನ್ನು ಈ ರೀತಿ ಮಡ್ಚ್ಕೊಳ್ಬೇಕಾಗತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಥರ ಅರ್ಧದಲ್ಲಿ ಮಡಚಿ ಇದನ್ನು ಫುಲ್ ಹಾಕ್ಕೊಳ್ಳಿ. ಆಮೇಲೆ ಈ ಸೈಡಿಂದ ಒಂದು ಅರ್ಧ ಮಡ್ಚ್ಕೊಂಡು ಇನ್ನೊಂದು ಸೈಡನ್ನು ಅದ್ರ ಮೇಲೆ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡ್ಕೋಬೇಕು. ಇದನ್ನು ನೀವು ಫ್ರಿಜ್ಜಲ್ಲಿ ಒಂದು 15 ನಿಮಿಷ ಇಡಬೇಕಾಗತ್ತೆ. ಈ ಥರ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಕವರ್ ಮಾಡಿಕೊಂಡೇ ಫ್ರಿಜ್ಜಲ್ಲಿ ಇಡಿ, ಇಲ್ಲದೇ ಇದ್ದರೆ ಹಿಟ್ಟು ಗಟ್ಟಿಯಾಗಿಬಿಡತ್ತೆ, ಆಮೇಲೆ ಲಟ್ಸೋಕ್ಕಾಗಲ್ಲ. ಈ ಥರ ಇದನ್ನು ಚೆನ್ನಾಗಿ ಕವರ್ ಮಾಡಿಕೊಂಡು ಒಂದು 15ರಿಂದ 20 ನಿಮಿಷ ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ. 15ರಿಂದ 20 ನಿಮಿಷ ಆಗಿದೆ. ಇವಾಗ ಮತ್ತೆ ಸ್ವಲ್ಪ ಇದಕ್ಕೆ ಮೈದಾ ಹಾಕ್ಕೊಂಡು ಮತ್ತೆ ಇದನ್ನು ಲಟ್ಸ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು 3 ಸಲ ಮಾಡ್ಕೋಬೇಕು. ಆವಾಗ ಪಫ್ ಚೆನ್ನಾಗಿ ಲೇಯರ್ ಬರುತ್ತೆ. ಇದನ್ನು ಚೆನ್ನಾಗಿ ಲಟ್ಸ್ಕೊಂಡು ಮುಂಚಿನ ಥರನೇ ಅದನ್ನು ಮಡ್ಚ್ಕೊಳ್ಬೇಕು. ಬೇಕ್ರಿಗಳಲ್ಲಿ ಈ ಸ್ಟೆಪ್ಪಲ್ಲಿ ಮತ್ತೆ ಅವರು ಪಫ್ ಡಾಲ್ಡಾ ಹಾಕ್ತಾರೆ. ನಾನಿಲ್ಲಿ ಹಾಕ್ತಾ ಇಲ್ಲ, ಒಂದೇ ಸಲ ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ದರೆ ಯೂಸ್ ಮಾಡ್ಕೋಬೋದು. ಇದನ್ನು ಕೂಡ ಇವಾಗ ಮೊದಲಿನ ಥರನೇ ಮಡಚಿ ಮತ್ತೆ ಫ್ರಿಜ್ಜಲ್ಲಿ 15ರಿಂದ 20 ನಿಮಿಷ ಇಡಬೇಕು. ಕವರಲ್ಲಿ ಮುಚ್ಚಿಬಿಟ್ಟಿಡಿ. ಇದೇ ಥರ 3 ಸಲ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಪಫ್ ಒಳಗಿರುವಂಥ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿ, ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣ ಸಣ್ಣದು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ನೀರು, ಅರಿಶಿನ, ಖಾರದ ಪುಡಿ, ಹಾಗೆ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು
ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ. ನಾನು ಎಗ್ ವಾಶ್ ರೆಡಿ ಮಾಡ್ತಾ ಇದ್ದೀನಿ. ಏನಿಲ್ಲ, ಮೊಟ್ಟೆನ ಒಡೆದ್ಬಿಟ್ಟು ಒಂದು ಬೌಲಿಗೆ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಸ್ವಲ್ಪ ಹಾಲು ಕೂಡ ಹಾಕ್ಕೊಂಡಿದ್ದೀನಿ, ಕಲರ್ ಚೆನ್ನಾಗಿ ಬರುತ್ತೆ ಅಂತ. 15 ನಿಮಿಷ ಆಗಿದೆ, ಈ ಥರ ಆಗಿದೆ. ಮತ್ತೆ ಇದನ್ನು ಲಟ್ಸ್ಕೊಳ್ಬೇಕು. ಇದು ಫೈನಲ್ ಸ್ಟೆಪ್ಪು. ಮತ್ತೆ ಇದನ್ನು ಮಡಿಸೋದೆಲ್ಲ ಏನಿಲ್ಲ, ಲಟ್ಸಿ ಕಟ್ ಮಾಡಿದ್ರೆ ಅಷ್ಟೇ, ಮುಗೀತು. ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಈ ಥರ ಪಿಜ್ಜಾ ಕಟರ್ ಇಲ್ಲದೆ ಇದ್ದರೆ ನೀವು ಚಾಕು ಕೂಡ ಯೂಸ್ ಮಾಡ್ಕೋಬೋದು. ಇದನ್ನು ಕರೆಕ್ಟಾಗಿ ಒಂದು ಸ್ಕೇಲ್ ತೊಗೊಂಡು ಕಟ್ ಮಾಡ್ಕೊಳ್ಳಿ. ಎಲ್ಲೂ ಕೂಡ ಆಚೆ ಈಚೆ ಆಗಲ್ಲ, ಒಂದೇ ಥರ ಶೇಪ್ ಬರುತ್ತೆ. ಈ ರೀತಿ ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಪಫ್ ಮಾಡ್ತಾ ಇದ್ದೀನಿ. ಇವಾಗ ಎಲ್ಲದರಲ್ಲೂ ಸ್ಟಫಿಂಗ್ ಹಾಕೋಣ. ಸ್ಟಫಿಂಗ್ ಹಾಕಾದ್ಮೇಲೆ ಬೇಯಿಸಿದ ಮೊಟ್ಟೆ ಅರ್ಧ ಕಟ್ ಮಾಡ್ಕೊಂಡು ಇದ್ರ ಮೇಲ್ಗಡೆ ಹಾಕ್ತಾ ಇದ್ದೀನಿ. ಇದನ್ನು ಹಾಕ್ಬಿಟ್ಟು ಸುತ್ತಲೂ ನೀರು ಹಚ್ಕೊಳ್ಬೇಕು, ಇಲ್ಲದೇ ಇದ್ರೆ ಬಿಟ್ಕೊಳ್ಳುತ್ತೆ ಅದು. ಇದನ್ನು ಈ ಥರ ಮಡ್ಚ್ಕೊಳ್ಳಿ. ಇವಾಗ ಮಡ್ಚಾಗಿದೆ. ಇದಕ್ಕೆ ಎಗ್ ವಾಶ್ ಮಾಡ್ಕೋಬೇಕು ಇವಾಗ. ಸೊ ಈ ಥರ ಹಚ್ಕೊಂಡ್ರೆ ಆಯಿತು. 200 ಡಿಗ್ರಿ ಸೆಲ್ಸಿಯಸಲ್ಲಿ ಬೇಕ್ ಮಾಡ್ಕೊಳ್ತಾ ಇದ್ದೀನಿ. ಪಫ್ಸ್ ಅಂತೂ ಸೂಪರ್ ಆಗಿದೆ. ಒಂದು ಸಲ ಟ್ರೈ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.